ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗುತ್ತೆ. ಮದ್ಯ ಪ್ರಿಯರು ಚಿಲ್ಡ್ ಬಿಯರ್ಗಳತ್ತ ಮುಖ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನವೇ ಬಿಯರ್ ಪ್ರಿಯರಿಗೆ ಸರ್ಕಾರ ಶಾಕ್ ಕೊಡಲು ಹೊರಟಿದೆ. ಬಿಯರ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ರೆಡಿಯಾಗಿದ್ದು ಮದ್ಯ ಪ್ರಿಯರು ಆಕ್ರೋಶಗೊಂಡಿದ್ದಾರೆ. ಕುಡಿಯೋದೇ ಮದ್ಯ ಪ್ರಿಯರ ವೀಕ್ನೆಸ್. ಆದ್ರೆ ಇದೇ ವೀಕ್ನೆಸ್ ಸರ್ಕಾರಕ್ಕೆ ಬಿಸಿನೆಸ್ ಆಗಿದೆ. ರೇಟ್ ಎಷ್ಟೇ ಹೆಚ್ಚಾದ್ರೂ ಕುಡಿಯೋದನ್ನ ಬಿಡೋದಿಲ್ಲ ಅನ್ನೋದನ್ನ ಅರಿತಿರುವ ಸರ್ಕಾರ ಬಿಯರ್ ಪ್ರಿಯರ ಮೇಲೆ ದಾಳಿ ಮಾಡಿದೆ. ಬಿಯರ್ ದರ ಹೆಚ್ಚಳಕ್ಕೆ ಸದ್ದಿಲ್ಲದೆ ಸಿದ್ಧತೆ. 8 ತಿಂಗಳಲ್ಲಿ 3ನೇ ಬಾರಿಗೆ ಏರಿಕೆ. ರಾಜ್ಯದಲ್ಲಿ ಒಂದರ ಹಿಂದೆ ಒಂದರಂತೆ 5 ಗ್ಯಾರಂಟಿ ಜಾರಿಗೊಂಡಿವೆ. ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ 60,000 ಕೋಟಿ ಹೊರೆ ಆಗಿದೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಸ್ ಮಾಡ್ತಿರುವ ಸರ್ಕಾರ ಮದ್ಯ ಪ್ರಿಯರನ್ನೇ ಟಾರ್ಗೆಟ್ ಮಾಡಿದೆ. ಅಬಕಾರಿ ಇಲಾಖೆಯಿಂದ ಹೆಚ್ಚು ಕಾಸ್ಟ್ ಮಾಡೋ ಪ್ಲಾನ್ ಮಾಡಿದೆ. ಈಗಾಗಲೇ 20% ಮದ್ಯದ ಸುಂಕ ಹೆಚ್ಚಳ ಮಾಡಿದ್ದ ಸರ್ಕಾರ ಈಗ ಪುನಃ 6 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಮದ್ಯದ ದರ ಹೆಚ್ಚಳಕ್ಕೆ ಮುಂದಾಗಿದೆ. ಅದರಲ್ಲಿಯೂ ಬಿಯರ್ ದರ ಮಾತ್ರ ಹೆಚ್ಚಳ ಮಾಡಲು ಚಿಂತನೆಯನ್ನ ಮಾಡಿದೆ. ದರ ಹೆಚ್ಚಳ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ 8 ತಿಂಗಳಲ್ಲಿ 3ನೇ ಬಾರಿಗೆ ಮದ್ಯದ ದರ ಏರಿಕೆ ಆಗ್ತಿದೆ. ಬಿಯರ್ ಮೇಲಿನ ಅಬಕಾರಿ ತೆರಿಗೆಯನ್ನ 10% ಹೆಚ್ಚಳ ಮಾಡಲು ಪ್ಲಾನ್ ಆಗ್ತಿದೆ. ಪ್ರತಿ ಬಿಯರ್ ಮೇಲೆ 10 ರಿಂದ 20 ರೂಪಾಯಿ ಏರಿಕೆ ಸಾಧ್ಯತೆ ಇದೆ. ಅಷ್ಟಕ್ಕೂ ಸಿದ್ದು ಸರ್ಕಾರ ಬಂದಾಗ 17% ಅಬಕಾರಿ ತೆರಿಗೆ ಹೆಚ್ಚಳ ಮಾಡಲಾಗಿತ್ತು. ಬಳಿಕ ಉತ್ಪಾದನಾ ವೆಚ್ಚ ಹೆಚ್ಚಳದ ನೆಪದಲ್ಲಿ ಕಂಪನಿಗಳು 17% ದರ ಏರಿಕೆ ಮಾಡಿದ್ವು. ಈಗ 3ನೇ ಬಾರಿಗೆ ಬಿಯರ್ ದರ ಹೆಚ್ಚಳಕ್ಕೆ ಸಿದ್ಧತೆ ನಡೆದಿದೆ. 4,000 ಕೋಟಿ ಹೆಚ್ಚುವರಿ ತೆರಿಗೆ ಸಂಗ್ರಹ ಗುರಿ ಹೊಂದಲಾಗಿದೆ. ಈ ಬಾರಿ 36,000 ಕೋಟಿ ಅಬಕಾರಿ ತೆರಿಗೆ ಸಂಗ್ರಹದ ಟಾರ್ಗೆಟ್ ಮಾಡಲಾಗಿದೆ. ಈ ಸಾರಿ 36,000 ಕೋಟಿಯಷ್ಟು ನಮಗೆ ರಾಜಸ್ವ ನಿರೀಕ್ಷೆ ಮಾಡಿದ್ದೇವೆ ಅಂತೇಳಿ ಸರ್ಕಾರ ಅನುದಾನ ಕೇಳಿದ್ದಾರೆ. ಆದರೆ ಖಂಡಿತವಾಗಿ ಇದರಲ್ಲಿ ಮುಟ್ಟುವುದರಲ್ಲಿ ಏನು ನನಗೆ ಡೌಟ್ ಇಲ್ಲ. ಯಾಕಂತ ಹೇಳಿದರೆ ಖಂಡಿತವಾಗಿ ಆಗ್ತದೆ. ಪ್ರಾರಂಭದ ಒಂದು 4-5 ತಿಂಗಳುಗಳ ಕಾಲ ಸ್ವಲ್ಪ ಮದ್ಯ ವ್ಯಾಪಾರ ಕುಂಠಿತ ಆಯಿತು ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್. ಸರ್ಕಾರದ ನಿರ್ಧಾರಕ್ಕೆ ಮದ್ಯಪ್ರಿಯರು ಆಕ್ರೋಶ ಹೊರ ಹಾಕಿದ್ದಾರೆ. ದಿವಸಕ್ಕೆ 3 ಬೀರ್ ಸೇವನೆ ಮಾಡ್ತೀವಿ. ಸೇವನೆ ಮಾಡಿದಾಗ ದಿವಸಕ್ಕೆ ಫಸ್ಟೇ 30 ರೂಪಾಯಿ 30 ರೂಪಾಯಿ 100 ರೂಪಾಯಿ ಹೆಚ್ಚಳ ಆಯಿತು. ಹೆಚ್ಚಳ ಮಾಡೋದ್ರಿಂದ ತಪ್ಪಲ್ವಾ? ಅಮಾಯಕ ಮಧ್ಯಮ ವರ್ಗದವರಿಗೆ ಕಡಿಮೆ ಮಾಡ್ತಾ ಬರ್ತಬೇಕು ಹೊರತು ಇವರು ಮಧ್ಯಮ ವರ್ಗದವರಿಗೆ ಜಾಸ್ತಿ ಮಾಡ್ತಾರೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಮದ್ಯಪ್ರಿಯರನ್ನೇ ಟಾರ್ಗೆಟ್ ಮಾಡ್ತಿದ್ರೆ ಬೆಲೆ ಹೆಚ್ಚಾದ್ರೆ ನಾವು ಕುಡಿಯೋದು ಹೇಗೆ ಅಂತ ಮದ್ಯಪ್ರಿಯರು ಅಳಲು ತೋಡಿಕೊಳ್ತಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.